ನೀತಿ ಕಥೆ. ಪಾರಿವಾಳ ಮತ್ತು ಇರುವೆ. ಒಂದು ಇರುವೆ ನದಿಯ ದಡದ ಮೇಲೆ ನೀರು ಕುಡಿಯಲು ಹೋಯಿತು. ನೀರು ಕುಡಿಯುವಷ್ಟರಲ್ಲಿ ಆ ಇರುವೆ ಕಾಲು ಜಾರಿ ಆ ನೀರಿನಲ್ಲಿ ಬಿದ್ದಿತು. ನೀರಿನಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಪ್ರಯತ್ನ ಮಾಡತೊಡಗಿತು. ಸಮೀಪದಲ್ಲಿರುವ ಗಿಡದ ಮೇಲೆ ಒಂದು ಪಾರಿವಾಳವು ಕುಳಿತುಕೊಂಡಿತ್ತು. ಇರುವೆಯನ್ನು ನೋಡಿ ಆ ಪಾರಿವಾಳವು ಗಿಡದ ಮೇಲಿಂದ ಒಣಗಿದ ಎಲೆಗಳು ಕೆಳಗೆ ಬೀಳಲು ಪ್ರಾರಂಭಿಸಿತು. ಆ ಎಲೆಗಳ ಆಧಾರದಿಂದ ಆ ಇರುವೆಯು ತನ್ನ ಪ್ರಾಣವನ್ನು ಉಳಿಸಿ ದಡಕ್ಕೆ ಬಂದಿತು. ಮುಂದೆ ಪಾರಿವಾಳ ಹತ್ತಿರ ಹೋಗಿ ಧನ್ಯವಾದಗಳು ಹೇಳಿತು. ಕೆಲವು ದಿವಸಗಳ ನಂತರ ಬೇಟೆಗಾರನು ಬೇಟೆಯಾಡಲು ಬಂದನು. ಪಾರಿವಾಳಕ್ಕೆ ನೋಡಿ ಅದರ ಬೇಟೆಯಾಡಲು ಗಿಡದ ಕೆಳಗೆ ಗುರಿಯಿಟ್ಟುಕೊಂಡು ಕುಳಿತುಕೊಂಡನು. ಇದನ್ನೆಲ್ಲ ನೋಡುತ್ತಿದ್ದ ಇರುವೆಯು ಬೇಟೆಗಾರನ ಹತ್ತಿರ ಹೋಯಿತು. ತನ್ನ ಮಿತ್ರನನ್ನು ಕಾಪಾಡಿಕೊಳ್ಳಲು ಆ ಬೇಟೆಗಾರನನ್ನು ಜೋರಾಗಿ ಕಚ್ಚಿತು. ಇದರಿಂದ ಆ ಬೇಟೆಗಾರನ ಗುರಿ ತಪ್ಪಿತು. ಪಾರಿವಾಳವು ಅಲ್ಲಿಂದ ಹಾರಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತ್ತು. ಇದನ್ನೆಲ್ಲ ನೋಡಿ ಆ ಪಾರಿವಾಳವು ಇರುವೆಗೆ ಧನ್ಯವಾದಗಳು ಹೇಳಿತು. ಈ ಕಥೆಯ ತಾತ್ಪರ್ಯ, ನಾವು ಒಬ್ಬರನ್ನು ಸಹಾಯ ಮಾಡಿದರೆ ಮುಂದೊಂದು ದಿನ ಅವರೂ ಸಹಿತ ನಮ್ಮನ್ನು ಸಹಾಯ ಮಾಡುತ್ತಾರೆ.